Ezekiel, and thank you again for this opportunity to be with you this evening. ಸೋದರ ಎಸ್ಕೇಲ್ ಅವರಿಗೆ ವಂದನೆಗಳು ಮತ್ತು ಹಾಗೆ ಈ ಒಂದು ಸಾಯಂಕಾಲ ವೇಳೆಯಲ್ಲಿ ಇಲ್ಲಿರ್ಲಿಕ್ಕಾಗುವಂತೆ ಕೊಟ್ಟಂತ ಅವಕಾಶಕ್ಕೋಸ್ಕರವಾಗಿ ಸಹ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇವೆ. It's also good to see Brother Junior back. Looks like he had a safe trip and the Lord brought him back safely. So praise the Lord for that too, brother. Thank you. This evening, as I was preparing for the victorious Christian life, I was attracted. I was looking for people that lived out this victorious life in this earthly life. ಜಯಭರಿತವಾದ ಕ್ರಿಸ್ತಿಯ ಜೀವಿತದ ಒಂದು ಸಂದೇಶಕ್ಕೋಸ್ಕರವಾಗಿ ನಾನು ಸಿದ್ಧಪಡಿಸಿಕೊಳ್ಳುತ್ತಾ ಇರುವಾಗ ಸತ್ಯವೇದದಲ್ಲಿ ಆ ಭೂಮಿಯ ಮೇಲೆ ಜಯಭರಿತವಾದಂತಹ ಕ್ರಿಸ್ತಿಯ ಜೀವಿತವನ್ನು ಜೀವಿಸಿದಂತ ಕೆಲವು ವ್ಯಕ್ತಿಗಳ ಕುರಿತಾಗಿ ಆಕರ್ಷಿತನಾದೆ. And as you would expect, I was, my attention came to Hebrews chapter 11. ಆ ಸಮಯದಲ್ಲಿ ನನ್ನ ಗಮನ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯಕ್ಕೆ ಬಂತು. It's a very familiar chapter. ಇದು ಬಹಳ ಚಿರಪರಿಚಿತವಾದಂತಹ ಒಂದು ಅಧ್ಯಾಯ. It shows faith at work in the lives of a lot of people. ಮತ್ತು ಅನೇಕ ಜನರೊಳಗೆ ಈ ನಂಬಿಕೆಯ ಕಾರ್ಯ ಮಾಡಿದಂತಹ ವಿಷಯದ ಕುರಿತಾಗಿ ಇದರಲ್ಲಿ ಓದುತ್ತೇವೆ. As we look through these lives that we see in this book, we see the presence of faith. ಈ ಪುಸ್ತಕದಲ್ಲಿ ಅಥವಾ ಈ ಒಂದು ಅಧ್ಯಾಯದಲ್ಲಿ ಅವರಲ್ಲಿದ್ದಂತಹ ನಂಬಿಕೆಯ ಕುರಿತಾಗಿ ನಾವು ಓದುತ್ತೇವೆ. We see the principle of faith through these lives. ಅವರ ಜೀವಿತದ ಮುಖಾಂತರವಾಗಿ ನಂಬಿಕೆಯ ಸೂತ್ರವನ್ನು ಅಥವಾ ನಿಯಮವನ್ನು ನೋಡುತ್ತೇವೆ. And we see the power of faith in these lives. ಈ ಜೀವಿತಗಳಲ್ಲಿ ನಂಬಿಕೆಯ ಶಕ್ತಿಯನ್ನು ಸಹ ನಾವು ನೋಡುತ್ತೇವೆ. And we also see the possibility of faith through these lives. ಈ ಜೀವಿತಗಳ ಮುಖಾಂತರವಾಗಿ ನಂಬಿಕೆಯ ಸಾಧ್ಯತೆಯನ್ನು ಸಹ ನಾವು ನೋಡುತ್ತೇವೆ. We also realize that these were ordinary people. ಮತ್ತು ಹಾಗೆ ನಾವು ನೋಡುವಂತಹ ಸಮಯದಲ್ಲಿ ಇವರು ಬಹಳ ಸಾಮಾನ್ಯವಾದಂತಹ ಜನರು, ಸಾಧಾರಣವಾದ ಜನರು. And they were sinful men and women. ಅವರು ಪಾಪಮಯವಾದಂತಹ ಸ್ತ್ರೀ ಪುರುಷರು ಸಹ ಆಗಿದ್ದರು. But what makes them extraordinary, or what makes them being mentioned in this book of faith is the fact that they believed God. ಆದ್ರೆ ಅವರನ್ನ ಅಸಾಧಾರಣವಾದಂತಹ ಜನರನ್ನಾಗಿ ಮತ್ತು ಅವರನ್ನ ಈ ಒಂದು ಪುಸ್ತಕದಲ್ಲಿ ಬರೆಯಲ್ಪಡ್ಲಿಕ್ಕೆ ಆಗುವಂತಹ ಮಾಡಿದಂತಹ ಸತ್ಯಾಂಶವೇನೆಂದ್ರೆ ಅವರು ದೇವರಲ್ಲಿಟ್ಟಂತಹ ನಂಬಿಕೆಯಾಗಿದೆ. Ordinary sinful people who believed God. ಸಾಧಾರಣವಾದ ಪಾಪಮಯವಾದಂತಹ ಜನರು ದೇವರಲ್ಲಿ ನಂಬಿಕೆ ಇಟ್ಟಿದ್ದರು. And God using their lives for His glory. ಮತ್ತು ದೇವರು ಅವರ ಜೀವಿತಗಳನ್ನ ಆತನ ಮಹಿಮೆಗೋಸ್ಕರವಾಗಿ ಉಪಯೋಗಿಸುತ್ತಾ ಇದ್ದನು. In Hebrews chapter 11 verse 6 we read that without faith it is impossible to please God, for he who comes to God must believe that he is, and that he is a rewarder of those who diligently seek him. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ಓದ್ತೇವೆ, ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನನ್ನು ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. The truth is that without faith we cannot follow God. Without faith we cannot please God. ಅದರಲ್ಲಿರುವಂತಹ ಸತ್ಯಾಂಶವೇನೆಂದರೆ ನಂಬಿಕೆ ಇಲ್ಲದೆ ನಾವು ದೇವರನ್ನು ಹಿಂಬಾಲಿಸಲಿಕ್ಕೆ ಅಥವಾ ದೇವರಲ್ಲಿ ನಂಬಿಕೆ ಇಡ್ಲಿಕ್ಕೆ ಅಥವಾ ದೇವರಲ್ಲಿ ಕಂಡು ಬರ್ಲಿಕ್ಕೆ ಸಾಧ್ಯವಿಲ್ಲ. And in 1 John 5:10 we read, he who believes in the Son of God has witness in himself. He who does not believe God has made him a liar, because he has not believed the testimony that God has given of his Son. ಹಾಗೆ 1 ಯೋಹಾನ 5ನೇ ಅಧ್ಯಾಯ 10ನೇ ವಚನದಲ್ಲಿ ಸಹ ನಾವು ನೋಡುವಂತಹ ಮಾತೇನೆಂದ್ರೆ,
ಯೋಹಾನನು ಈ ರೀತಿಯಾಗಿ ತನ್ನ ಪತ್ರಿಕೆಯಲ್ಲಿ ಬರೆಯುವಂತವನಾಗಿದ್ದಾನೆ. ಯಾವನು ದೇವರನ್ನ ಮಗನನ್ನು ಅಂಗೀಕರಿಸಿದ್ದಾನೋ ಅವನಿಗೆ ಆ ಜೀವ ಬಂತು, ಯಾವನ ದೇವರ ಮಗನನ್ನು ಅಂಗೀಕರಿಸಿಲ್ಲವೋ ಅವನಿಗೆ ಆ ಜೀವವಿಲ್ಲ. And then we read in Habakkuk chapter 2 verse 4 how the just shall live by faith. ಮತ್ತು ಹಾಗೆ ಹಬಕ್ಕೂಕನ ಗ್ರಂಥದಲ್ಲಿ ಸಹ ನಾವು ನೋಡುತ್ತೇವೆ 2ನೇ ಅಧ್ಯಾಯದಲ್ಲಿ ಹೇಗೆ ಆ ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆಂಬುದಾಗಿ. And again in Romans 1:17 we read, for in it the righteousness of God is revealed from faith to faith, for it is written, the just shall live by faith. ಮತ್ತು ರೋಮಾಪುರದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನದಲ್ಲಿ ಸಹ ನಾವು ನೋಡುವಂತ ಮಾತೇನೆಂದ್ರೆ, ನೀತಿವಂತನು ಹೇಗೆ ನಂಬಿಕೆಯಿಂದ ಬದುಕುತ್ತಾನೆಂಬುದಾಗಿ ಪೌಲನು ರೋಮಾಪುರದವರಿಗೆ ಸಹ ಬರೆಯುವಂತದ್ದಾಗಿದ್ದಾನೆ. And again in Galatians 3 verse 11-12 it says, but that no one is justified by law in the sight of God is evident, for the just shall live by faith. Yet the law is not faith, but the man who does them shall live by them. ಗಲಾತ್ಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ ಸಹ ಅದೇ ಮಾತನ್ನೇ ನಾವು ನೋಡ್ತೇವೆ. ನೀತಿವಂತನು ನಂಬಿಕೆಯಿಂದಲೇ ಬದುಕುವಂತವನಾಗಿದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. And again in Hebrews chapter 10 verse 38 we see, now the just shall live by faith, but if anyone draws back, my soul has no pleasure in him. ಇಬ್ರಿಯರಿಗೆ ಬರೆದ ಪತ್ರಿಕೆ 10ನೇ ಅಧ್ಯಾಯದ 12ನೇ ವಚನದಲ್ಲಿ ಸಹ ನಾವು ನೋಡ್ತೇವೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುತ್ತಾನೆ ಎಂಬುದಾಗಿ. So the idea, the scripture makes it very clear that the just shall live by faith. ಇಲ್ಲಿರುವಂತಹ ದೇವರ ವಾಕ್ಯದಲ್ಲಿರುವಂತಹ ಒಂದು ವಚನ ಭಾಗವು ಬಹಳ ಸ್ಪಷ್ಟವಾಗಿ ಅದು ಹೇಳುವಂತಹ ಮಾತೇನೆಂದ್ರೆ, ನೀತಿವಂತನು ನಂಬಿಕೆಯಿಂದಲೇ ಬದುಕುವನು. And I think Paul, when he wrote to Corinthians, he said, for we walk, we do not walk by sight, but we walk by faith. ಮತ್ತು ಪೌಲನು ಕೊರಿಂಥದವರಿಗೆ ಬರೆಯುವಂತಹ ಸಮಯದಲ್ಲಿ ಕೊರಿಂಥದವರಿಗೆ ಬರೆಯುವಂತಹ ಮಾತೇನೆಂದ್ರೆ, ನಾವು ನೋಡಿ ನಡೆಯುವುದಿಲ್ಲ, ನಂಬಿ ನಡೆಯುತ್ತೇವೆ. And the very first person that we see mentioned in Hebrews chapter 11 is Abel, and we see the exercise of faith through the life of Abel. ಮೊಟ್ಟ ಮೊದಲನೇದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ಹೇಳಲ್ಪಟ್ಟಂತಹ ವ್ಯಕ್ತಿ ಯಾರೆಂಬುದಾಗಿ ನಾವು ನೋಡುವಾಗ, ಅವನು ಏಬೇಲನು. ಮೊಟ್ಟ ಮೊದಲನೇದಾಗಿ ಆ ಏಬೇಲನು ತನ್ನ ಜೀವಿತದಲ್ಲಿ ನಂಬಿಕೆಯನ್ನ ಅಭ್ಯಾಸ ಮಾಡಿದ. And we read Hebrews chapter 11, if we could read Hebrews chapter 11 verses 1 through 4. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 1ರಿಂದ 14ನೇ ವಚನದವರೆಗೆ, 1 to 4, right? Yes, brother. ನಂಬಿಕೆಯು ನಾವು ನಿರೀಕ್ಷಿಸುವವುಗಳ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. ನಮ್ಮ ಪೂರ್ವಿಕರು ನಂಬಿಕೆಯುಳ್ಳವರಾಗಿದ್ದರಿಂದಲೇ ಒಳ್ಳೆಯ ಹೆಸರನ್ನು ಹೊಂದಿದರು. ಲೋಕಗಳು ದೇವರ ಮಾತಿನಿಂದ ನಿರ್ಮಾತವಾದವೆಂದು ನಂಬಿಕೆಯಿಂದಲೇ ನಾವು ತಿಳಿದುಕೊಂಡು, ಕಾಣಿಸುವ ಈ ಜಗತ್ತು ದೃಶ್ಯ ವಸ್ತುಗಳಿಂದ ಉಂಟಾಗಲಿಲ್ಲವೆಂದು ಗ್ರಹಿಸುತ್ತೇವೆ. ನಂಬಿಕೆಯಿಂದಲೇ ಹೇಬೇಲನು ಕಾಯಿನನ ಯಜ್ಞಕ್ಕಿಂತ ಶ್ರೇಷ್ಠವಾದ ಯಜ್ಞವನ್ನು ದೇವರಿಗೆ ಸಮರ್ಪಿಸಿದನು. ಅದರ ಮೂಲಕ ತಾನು ನೀತಿವಂತನೆಂದು ಸಾಕ್ಷಿ ಹೊಂದಿದನು. ದೇವರು ಅವನ ಕಾಣಿಕೆಗಳನ್ನು ಅಂಗೀಕಾರ ಮಾಡಿದ್ದೇ ಆ ಸಾಕ್ಷಿ. ಅವನು ಸತ್ತಿದ್ದರೂ ಅವನ ನಂಬಿಕೆಯ ಮೂಲಕ ಇನ್ನೂ ಮಾತಾಡುತ್ತಾನೆ. By faith Abel. ಆ ನಂಬಿಕೆಯಿಂದಲೇ ಅವನು ತಿಳಿದಲ್ಪಟ್ಟಿದ್ದಾನೆ. And then if you could also read Genesis chapter 4 verse 1 through 8, we see the entire life of Abel in the story of Genesis. Genesis chapter 4 verses 1 through 8. ಅದಕ್ಕೆ ಅದೇ ರೀತಿಯಲ್ಲಿ ಆದಿಕಾಂಡ 4ನೇ ಅಧ್ಯಾಯ 1ರಿಂದ 8 ವಚನದವರೆಗೆ ನಾವು ಆ ಒಂದು ವಿಷಯವನ್ನು ನೋಡ್ತೇವೆ. ಆ ಪುರುಷನು ತನ್ನ ಹೆಂಡತಿಯಾದ ಹವಳನ್ನು ಕೊಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಹೆತ್ತು, ಚಾಪ್ಟರ್ 4 1 to 8 ನೋಡುವುದಾ? ಎಸ್. ಆ ಕಾಯಿನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗುವನ್ನು ಪಡೆದಿದ್ದೇನೆ ಎಂದು ಹೇಳಿದಳು. ತರುವಾಯ ಅವನ ತಮ್ಮನಾದ ಹೇಬೇಲನನ್ನು ಹೆತ್ತಳು. ಹೇಬೇಲನು ಕುರಿ ಕಾಯುವವನಾದನು, ಕಾಯಿನನು ವ್ಯವಸಾಯ ಮಾಡುವವನಾದನು. ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. ಹೇಬೇಲನು ಹಾಗೆಯೇ ತನ್ನ ಹಿಂಡಿನಿಂದ
ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳ ಕೊಬ್ಬನ್ನು ಹೋಮ ಮಾಡಿದನು. ಯೆಹೋವನು ಹೇಬೇಲನನ್ನು ಅವನ ಕಾಣಿಕೆಯನ್ನು ಮೆಚ್ಚಿ ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡನು, ಅವನ ಮುಖವು ಕಳೆಗುಂದಿತು. ಆಗ ಯೆಹೋವನು ಅವನಿಗೆ, ಯಾಕೆ ಕೋಪಿಸಿಕೊಂಡಿ? ನಿನ್ನ ತಲೆ ಯಾಕೆ ಬಗ್ಗೀತು? ಒಳ್ಳೆ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದಲ್ಲವೇ? ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಹೊಂಚಿಕೊಂಡಿರುವುದು. ಆದರೂ ನೀನು ಅದನ್ನು ವಶ ಮಾಡಿಕೊಳ್ಳಬೇಕು ಎಂದು ಹೇಳಿದನು. ತರುವಾಯ ಕಾಯಿನನು ತನ್ನ ತಮ್ಮನಾದ ಹೇಬೇಲನಿಗೆ, ಅಡವಿಗೆ ಹೋಗೋಣ ಬಾ ಎಂದನು. ಅಡವಿಗೆ ಬಂದಾಗ ಕಾಯಿನನು ತನ್ನ ತಮ್ಮನ ಮೇಲೆ ಬಿದ್ದು ಅವನನ್ನು ಕೊಂದನು. And we see the exercise of Abel's faith when he worshipped God. ದೇವರನ್ನು ಹೇಬೇಲನು ಆರಾಧಿಸಿದಂತಹ ಸಮಯದಲ್ಲಿ ಹೇಬೇಲನ ನಂಬಿಕೆಯನ್ನು ಹೇಗೆ ಅದನ್ನು ಪ್ರಯೋಗಿಸಿದನು ಅಥವಾ ಅಭ್ಯಾಸ ಮಾಡಿದನೆಂಬುದಾಗಿ ನಾವು ನೋಡ್ತೇವೆ. We don't know a lot about Abel, but the one thing that he did that we know is that he built an altar to the Lord to worship God. ಹೇಬೇಲನ ಕುರಿತಾಗಿ ನಮಗೆ ಬಹಳಷ್ಟು ಗೊತ್ತಿಲ್ಲ, ಆದ್ರೆ ಒಂದು ವಿಷಯ ನಮಗೆ ಚೆನ್ನಾಗಿ ಗೊತ್ತಿದೆ. ಅದೇನೆಂದ್ರೆ ಅವನು ಯಜ್ಞವೇದಿಯನ್ನು ಕಟ್ಟಿ ದೇವರನ್ನು ಆರಾಧಿಸಿದನು. And the question that we can ask is, how can a man approach God? ನಮಗೆ ಬರುವಂತಹ ಪ್ರಶ್ನೆ ಏನಂದ್ರೆ, ಒಬ್ಬ ಮನುಷ್ಯನು ದೇವರನ್ನು ಹೇಗೆ ಸಂಧಿಸಲಿಕ್ಕೆ ಅಥವಾ ದೇವರೊಂದಿಗೆ ಹೇಗೆ ಒಕ್ಕುಬಳಕೆ ಮಾಡ್ಲಿಕ್ಕೆ ಸಾಧ್ಯ? And there is a true way to approach God, and there is a false way to approach God. ಒಂದು ನಿಜವಾಗಿ ಅಥವಾ ಸತ್ಯವಾಗಿ ದೇವರನ್ನು ಸಂಪರ್ಕಿಸುವಂತದ್ದು ಇದೆ, ಮತ್ತು ಸುಳ್ಳಾದ ರೀತಿಯಲ್ಲಿ ಸಹ ದೇವರನ್ನು ಸಂಪರ್ಕಿಸುವಂತಹ ರೀತಿ ಇದೆ. And we see from Abel what that true way of approaching God is. ದೇವರನ್ನು ಸಂಪರ್ಕಿಸುವಂತದ್ರ ಸತ್ಯದ ಒಂದು ರೀತಿಯನ್ನ ಹೇಬೇಲನ ಮುಖಾಂತರವಾಗಿ ನಾವಿಲ್ಲಿ ನೋಡುತ್ತೇವೆ. And we see from Cain what that false way of approaching God is. ದೇವರನ್ನು ಸುಳ್ಳಾಗಿ ಸಂಪರ್ಕಿಸುವುದರ ಒಂದು ಮಾರ್ಗವನ್ನ ಅಥವಾ ರೀತಿಯನ್ನ ಕಾಯಿನನ ಜೀವಿತದ ಮುಖಾಂತರವಾಗಿ ನಾವು ನೋಡುತ್ತೇವೆ. And again we see there's an accepted way of approaching God, and we see that from Abel. ಮತ್ತು ಒಂದು ಅಪೇಕ್ಷಿಸುವಂತಹ ಅಥವಾ ಒಂದು ಸ್ವೀಕಾರ ಮಾಡುವಂತಹ ರೀತಿಯನ್ನು ಸಹ ಹೇಬೇಲನ ಜೀವಿತದ ಮುಖಾಂತರವಾಗಿ ನಾವು ನೋಡುತ್ತೇವೆ. And we see from Cain the way that was rejected when he tried to approach God. ಮತ್ತು ದೇವರನ್ನು ಕಾಯಿನನು ಸಂಪರ್ಕಿಸುವಂತ ಸಮಯದಲ್ಲಿ ಅಥವಾ ಆತನು ಪ್ರಯತ್ನಿಸುವಾಗ ಆತನ ಮಾರ್ಗಗಳು ತಿರಸ್ಕರಿಸಲ್ಪಟ್ಟದ್ದನ್ನು ಸಹ ನಾವು ನೋಡುತ್ತೇವೆ. And we realize when we look at both Cain and Abel that both were sinners. ಆ ಕಾಯಿನನು ಮತ್ತು ಹೇಬೇಲನನ್ನು ನಾವು ನೋಡುವಾಗ ಅವರಿಬ್ಬರು ಸಹ ಪಾಪಿಗಳಾಗಿದ್ದಾರೆ ಎಂಬುದಾಗಿ ನೋಡುತ್ತೇವೆ. And how do we know that? We read that in Romans chapter 5 verse 12. ನಮ್ಗೆ ಅದೇಗೆ ಗೊತ್ತಾಗ್ತದೆ ಎಂಬುದಾಗಿ ನಾವು ನೋಡುವಾಗ ರೋಮಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಒಂದು ವಿಷಯವನ್ನು ಓದ್ತೇವೆ. And it's a very familiar portion where it says that through one man sin entered the world, and death through sin, and thus death spread to all men because all sinned. ಮತ್ತು ಆ ವಚನ ನಮ್ಮೆಲ್ಲರಿಗೂ ಸಹ ಬಹಳ ಚಿರಪರಿಚಿತವಾದಂತಹ ವಚನವಾಗಿದೆ. ಈ ವಿಷಯ ಹೇಗೆಂದ್ರೆ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಲೋಕದೊಳಗೆ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. Which means that for them to access the presence of God, they have to bring an offering to the Lord. ಅದರ ಅರ್ಥವೇನೆಂದ್ರೆ, ಅವರು ದೇವರ ಬಳಿಗೆ ಬರಬೇಕಾದ್ರೆ, ದೇವರನ್ನು ಸಂಪರ್ಕಿಸಬೇಕಾದ್ರೆ ಅವರು ಒಂದು ಕಾಣಿಕೆಯನ್ನ ದೇವರ ಬಳಿಗೆ ತಂದು ಅದನ್ನು ಅರ್ಪಿಸಬೇಕಾಗಿತ್ತು. And again we see that they both built an altar to the Lord. ನಾವು ಮತ್ತೆ ನೋಡುವಂತಹ ಮಾತೇನೆಂದ್ರೆ, ಅವರಿಬ್ಬರು ಸಹ ದೇವರಿಗೆ ಯಜ್ಞವೇದಿಯನ್ನು ಸಮರ್ಪಿಸಿದರು ಅಥವಾ ಕಟ್ಟಿದರು. And we see Cain, he brought to the Lord the fruit of the soil. ನಂತರ ಕಾಯಿನನು ಮಣ್ಣಿನಿಂದ ಬಂದಂತ ಆ ಒಂದು ಫಲವನ್ನ ಆತನು ತೆಗೆದುಕೊಂಡು ಬಂದಂತದನ್ನ ನಾವು ನೋಡ್ತೇವೆ. And Abel, he brings the firstborn from his flock. ಮತ್ತು ಹೇಬೇಲನು ಅವನ ಹಿಂಡಿನಿಂದ
ಚೊಚ್ಚಲ ಕುರಿಮರಿಯನ್ನು ತರ್ತಾನೆ. And we see even from the beginning that there's a way that God has revealed to man on how to approach him. ದೇವರನ್ನು ಹೇಗೆ ಸಂಪರ್ಕಿಸಬೇಕು ಅಥವಾ ಸಂಧಿಸಬೇಕೆಂಬುದಾಗಿ ಪ್ರಾರಂಭದಿಂದಲೂ ಸಹ ಅಥವಾ ಆದಿಯಿಂದಲೂ ದೇವರು ಮನುಷ್ಯನಿಗೆ ಕಲಿಸುವಂತದ್ದನ್ನು ನಾವು ನೋಡ್ತೇವೆ. In Genesis chapter 3 verse 15, he talks about the enmity between the seed of the woman and the seed of the serpent. ಆದಿಕಾಂಡ 3ನೇ ಅಧ್ಯಾಯ 15ನೇ ವಚನದಲ್ಲಿ ಸ್ತ್ರೀಯ ಸಂತಾನಕ್ಕೂ ಮತ್ತು ಸರ್ಪದ ಸಂತಾನಕ್ಕಿರುವಂತಹ ಆ ಒಂದು ದ್ವೇಷದ ಕುರಿತಾಗಿ ನಾವು ನೋಡ್ತೇವೆ. And right from there, he reveals to us that the serpent's head will be bruised. ಅಲ್ಲಿಂದಲೂ ಸಹ ನಾವು ನೋಡ್ತೇವೆ ನಮಗೆ ಪ್ರಕಟಗೊಂಡಂತಹ ವಿಷಯವೇನೆಂದ್ರೆ ಸರ್ಪದ ತಲೆ ಜಜ್ಜಲ್ಪಡುತ್ತದೆ. And in Genesis chapter 3 verse 21, we see God making a cloth for Adam and Eve. ಮತ್ತು 3ನೇ ಅಧ್ಯಾಯ 21ನೇ ವಚನದಲ್ಲಿ ದೇವರು ಆದಾಮನಿಗೂ ಮತ್ತು ಅವನ ಹೆಂಡತಿಯಾದ ಹವ್ವಳಿಗೂ ಚರ್ಮದ ಅಂಗಿಗಳನ್ನು ಮಾಡಿಕೊಡುವಂತದನ್ನು ನೋಡ್ತೇವೆ. And we see that an animal had to be killed and blood had to be shed. ಅಲ್ಲಿ ಒಂದು ಪ್ರಾಣಿಯು ಕೊಲ್ಲಲ್ಪಟ್ಟು ಅಲ್ಲಿ ರಕ್ತವು ಸುರಿಸಲ್ಪಡಬೇಕಾದದನ್ನ ನಾವು ನೋಡುತ್ತೇವೆ. So God has shown to man what the right way of approaching God is. ದೇವರನ್ನು ಮನುಷ್ಯನು ಸಂಪರ್ಕಿಸುವಂತದ್ರ ಅಥವಾ ಸಂಧಿಸುವಂತದ್ರ ಇದು ಸರಿಯಾದಂತ ವಿಧಾನ ಯಾವುದೆಂಬುದಾಗಿ ದೇವರು ಕಲಿಸುತ್ತಲೇ ಬಂದಿದ್ದಾನೆ. And here is Cain. When he brought his offering, he's bringing the fruit of his own hands, fruit of his own labor. ಇಲ್ಲಿ ಕಾಯಿನನು ತನ್ನ ಒಂದು ಸ್ವಂತ ಫಲದಿಂದ ತನ್ನ ಸ್ವಂತ ಒಂದು ದುಡಿಮೆಯ ಫಲದಿಂದ ಅವನು ಕಾಣಿಕೆಯನ್ನು ತರುವಂತದನ್ನು ನೋಡುತ್ತೇವೆ. He brought to the Lord the grains and vegetables that he raised by his own effort. ಅವನು ತನ್ನ ಸ್ವಂತ ಸಾಮರ್ಥ್ಯದಿಂದ ಬೆಳೆಸಿದಂತಹ ಕಾಳುಗಳನ್ನ ಮತ್ತು ಕಾಯಿ ಪಲ್ಯಗಳನ್ನ ಯೆಹೋವನಿಗೆ ತರುವಂತದನ್ನು ನೋಡುತ್ತೇವೆ. But Abel, when he brought his offering, he brings this perfect lamb. ಆದ್ರೆ ಹೇಬೇಲನು ತಾನು ಆ ಒಂದು ಕಾಣಿಕೆಯನ್ನು ಸಮರ್ಪಿಸುವಂತ ಸಂದರ್ಭದಲ್ಲಿ ಪರಿಪೂರ್ಣವಾದಂತದನ್ನ ತರುತ್ತಾನೆ. He killed the lamb and he pours the blood at the side of the altar and he offers the lamb as his offering to the Lord on the altar. ಅವನೊಂದು ಕುರಿಮರಿಯನ್ನು ಆರಿಸಿಕೊಂಡು ಯಜ್ಞವೇದಿಯ ಮೇಲೆ ಅದನ್ನು ಕೊಂದು ಆ ಒಂದು ಯಜ್ಞವೇದಿಯ ಸುತ್ತಲೂ ರಕ್ತವನ್ನು ಚೆಲ್ಲಿ ಅಥವಾ ಅದನ್ನ ಸಿಂಪಡಿಸಿ ಆ ರೀತಿಯಾಗಿ ಕರ್ತನಿಗೆ ಅವನು ಯಜ್ಞವನ್ನು ಸಮರ್ಪಿಸಿ ಆರಾಧಿಸುತ್ತಾನೆ. You know, when you look at both the altars, probably Cain's altar looked very good, nicely arranged with different types of fruits and vegetables. ಎರಡು ಯಜ್ಞವೇದಿಗಳನ್ನು ನಾವು ನೋಡುವಂತ ಸಮಯದಲ್ಲಿ ಕಾಯಿನನ ಯಜ್ಞವೇದಿಯು ಬಹಳ ಚೆನ್ನಾಗಿ ಬಹಳ ಸುಂದರವಾದಂತ ರೀತಿಯಲ್ಲಿ ಅಲಂಕೃತವಾಗಿದ್ದು ಬೇರೆ ಬೇರೆ ರೀತಿಯಾದಂತ ಕಾಯಿ ಪಲ್ಯಗಳಿಂದ ಬಹಳ ಚೆನ್ನಾಗಿ ಅಲಂಕೃತಗೊಂಡಿತ್ತು. And Abel's offering was a gory sight. There was a lamb that was killed and blood is pouring out. ಆದ್ರೆ ಹೇಬೇಲನ ಯಜ್ಞವೇದಿಯಲ್ಲಿ ಒಂದು ಕುರಿಮರಿಯು ಕೊಲ್ಲಲ್ಪಟ್ಟು ಅದರ ಸುತ್ತಲೂ ರಕ್ತವು ಸಿಂಪಡಿಸಲ್ಪಟ್ಟಂತದನ್ನ ನಾವು ನೋಡುತ್ತೇವೆ. And now that's what we see that's what we see in the Genesis account. ಅದನ್ನೇ ಆದಿಕಾಂಡದಲ್ಲಿ ನಾವು ನೋಡುತ್ತೇವೆ. But then when we read what writer to the Hebrews shows us, ಆದ್ರೆ ಇಬ್ರಿಯರಿಗೆ ಬರೆದಂತಹ ಗ್ರಂಥಕರ್ತನು ಬರೆಯುವಂತಹ ಸಮಯದಲ್ಲಿ and we see that by faith Abel probably anticipated the coming Lamb of God. ಆದ್ರೆ ಹೇಬೇಲನಾದರೂ ನಂಬಿಕೆಯಿಂದಲೇ ಮುಂದೆ ಬರುವಂತಹ ದೇವರ ಕುರಿಮರಿಯ ಕುರಿತಾಗಿ ಆತನು ಮುಂತಿಳಿಸುವಂತವನಾಗಿದ್ದನು. In Exodus chapter 12 we see the Passover lamb. ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ ಪಸ್ಕದ ಕುರಿಮರಿಯ ಕುರಿತಾಗಿ ನಾವು ಓದುತ್ತೇವೆ. And in Leviticus the law is given that a kid of a goat needs to be sacrificed as a sin offering. ಮತ್ತು ಯಾಜಕ ಕಾಂಡದಲ್ಲಿ ಒಂದು ಕುರಿಮರಿಯು ಪಾಪ ಪರಿಹಾರಕ ಯಜ್ಞವಾಗಿ ಸಮರ್ಪಿಸಲ್ಪಡಬೇಕೆಂಬುದಾಗಿ ನಾವು ಓದುತ್ತೇವೆ.
In John chapter 1, verse 29, we see John the Baptist pointing to the Lord Jesus Christ and saying, "Behold the Lamb of God that takes away the sins of the world." ಮತ್ತು ಯೋಹಾನ ಸುವಾರ್ತೆ 1ನೇ ಅಧ್ಯಾಯ 29ನೇ ವಚನದಲ್ಲಿ ಸ್ನಾನಿಕನಾದ ಯೋಹಾನನು ಕರ್ತನಾದ ಯೇಸು ಕ್ರಿಸ್ತನನ್ನು ತೋರಿಸಿ, ಇಗೋ ದೇವರು ಲೋಕಕ್ಕೆ ಯಜ್ಞವರ್ಪಿಸೋದಕ್ಕೋಸ್ಕರವಾಗಿ ನೇಮಿಸಿದ ದೇವರ ಕುರಿಮರಿ ಎಂಬುದಾಗಿ ಹೇಳುತ್ತಾನೆ. And Peter, when he writes his first epistle in chapter 1, verse 19, says that you are not redeemed with silver or gold, but with the precious blood of Christ, as of a lamb without blemish and without spot. ಮತ್ತು ಪೇತ್ರನು ಬರೆದ ತನ್ನ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ, ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ ಬಂಗಾರ ಮೊದಲಾದ ನಶಿಸಿ ಹೋಗುವಂತ ವಸ್ತುಗಳಿಂದಲ್ಲ, ಆ ನಿಷ್ಕಳಂಕವಾದ ಕುರಿಯ ಯಜ್ಞದ ರಕ್ತದಿಂದಲೋ ಎಂಬಂತೆ. And in Revelation chapter 13, it talks about the book of life of the Lamb that was slain from the foundation of the world. ಮತ್ತು ಪ್ರಕಟಣೆಯ ಗ್ರಂಥದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಆ ಜೀವಬಾಧ್ಯರ ಪುಸ್ತಕವು ಆ ಯಜ್ಞದ ಕುರಿಯಾದ ಆತನು ಜಗತ್ಪತ್ತಿಗೆ ಮುಂಚೆಯೇ ಆತನು ಕೊಲ್ಲಲ್ಪಟ್ಟನು ಎಂಬುದಾಗಿ ನೋಡುತ್ತೇವೆ. The lamb that was sacrificed. ಕುರಿಮರಿಯು ಯಜ್ಞ ಅರ್ಪಿಸಲ್ಪಟ್ಟಿತ್ತು. It is a type of the sacrifice that we see on the cross of Calvary. ನಾವು ಕಲ್ವಾರಿ ಶಿಲುಬೆಯಲ್ಲಿ ನೋಡಿದಂತಹ ಆ ಒಂದು ಯಜ್ಞದ ಒಂದು ರೀತಿಯ ವಿಧವನ್ನು ನೋಡುತ್ತೇವೆ. And Abel, by faith, anticipating the coming Lamb of God. ಹೇಬೇಲನು ನಂಬಿಕೆಯಿಂದಲೇ ಮುಂದೆ ಬರುವಂತ ದೇವರ ಕುರಿಮರಿಯ ಕುರಿತಾಗಿ ಮುಂತಿಳಿಸುವಂತವನಾಗಿದ್ದನು. And now Abel realized that he was a sinner. ಹೇಬೇಲನು ಗುರುತಿಸಿಕೊಂಡನು ತಾನೊಬ್ಬ ಪಾಪಿ ಎಂಬುದಾಗಿ. And Abel also realized how he could obtain God's forgiveness. ದೇವರ ಕ್ಷಮಾಪಣೆಯನ್ನ ನಾವು ಹೇಗೆ ಹೊಂದಲಿಕ್ಕೆ ಸಾಧ್ಯ ಎಂಬುದಾಗಿ ಹೇಬೇಲನು ಗುರುತಿಸಿಕೊಂಡನು. In Hebrews chapter 9, verse 22, it says that without the shedding of blood, there is no remission of sin. ಹಾಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22 ವಚನ ಹೇಳ್ತದೆ, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ. Now Cain brought his best to the Lord. ಕಾಯಿನನು ಕರ್ತನಿಗೋಸ್ಕರವಾಗಿ ತನ್ನಲ್ಲಿದ್ದಂತ ಅತ್ಯುತ್ತಮವಾದದ್ದನ್ನು ತಂದನು. And he thought that this was the way to approach God. ಅವನಂದುಕೊಂಡನು ಈ ರೀತಿಯಾಗಿಯೇ ದೇವರನ್ನು ಸಂಪರ್ಕಿಸುವುದೆಂಬುದಾಗಿ. But Isaiah chapter 64 verse 6 says that we are all unclean and all our righteousness are like filthy rags. ಯೆಶಾಯನ ಗ್ರಂಥ 64ನೇ ಅಧ್ಯಾಯದಲ್ಲಿ ನಾವು ನೋಡುವ ಹಾಗೆ ನಾವೆಲ್ಲರೂ ಸಹ ಅಶುದ್ಧರಾಗಿದ್ದೇವೆ. ನಮ್ಮೆಲ್ಲರ ಧರ್ಮ ಕಾರ್ಯಗಳು ಯೆಹೋವನ ಮುಂದೆ ದೇವರ ಮುಂದೆ ಹೊಲೆಯ ಬಟ್ಟೆ ಅಂತಿದೆ. The best that you and I can bring, ನಾನು ಮತ್ತು ನೀನು ತರುವಂತ ಅತ್ಯುತ್ತಮವಾದದ್ದು, it's filthy rags. ಅದು ಹೊಲೆಯ ಬಟ್ಟೆ. In Romans chapter 3 verse 20 it says that therefore by the deeds of the law no flesh will be justified in his presence or in his sight. ಆದ್ರಿಂದ ರೋಮಪುರದವರಿಗೆ ಬರೆದ ಪತ್ರಿಕೆಯ ಗ್ರಂಥಕರ್ತನು 3ನೇ ಅಧ್ಯಾಯದ 20ನೇ ವಚನದಲ್ಲಿ ಹೇಳುವಂತಹ ಮಾತೇನೆಂದ್ರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವಿರ್ತೇವೆ, ಯಾಕೆಂದ್ರೆ ಯಾವನಾದ್ರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ದೇವರ ಸನ್ನಿಧಿಯಲ್ಲಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. And again, very famous verse in Ephesians chapter 2 verse 8, it says, by grace you have been saved through faith, not of yourself. Not of yourself, it is the gift of God. ಮತ್ತೆ ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ ಬಹಳ ಚಿರಪರಿಚಿತವಾದಂತಹ ಒಂದು ವಚನ ಭಾಗದಲ್ಲಿ ನಾವು ನೋಡುತ್ತೇವೆ, ನಾವು ನಂಬಿಕೆಯಿಂದಲೇ ಕೃಪೆಯಿಂದ ನಾವು ರಕ್ಷಣೆ ಹೊಂದಿದ್ದೇವೆ, ನಮ್ಮ ಒಂದು ಧರ್ಮಗಳಿಂದ ಅಲ್ಲ. And again, Paul, when he writes in his letter to Titus, chapter 3, verse 5 says, not by the works of righteousness which we have done. ಮತ್ತು ತೀತನು ತನ್ನ ಪತ್ರಿಕೆಯನ್ನ ಪೌಲನು ತನ್ನ ಪತ್ರಿಕೆಯನ್ನು ಬರೆಯುವಂತ ಸಮಯದಲ್ಲಿ 3ನೇ ಅಧ್ಯಾಯದ 5ನೇ ವಚನದಲ್ಲಿ ಅವನು ಹೇಳುವಂತಹ ಮಾತೇನೆಂದ್ರೆ, ನಾವು ಮಾಡಿದ ಪುಣ್ಯ ಕ್ರಿಯೆಗಳ ನಿಮಿತ್ತದಿಂದಲ್ಲ, ಆತನ ಕರುಣೆಯಲ್ಲಿಯೇ ಎಂಬುದಾಗಿ.
the best that we can bring. ನಾವು ತರುವಂತ ಅತ್ಯುತ್ತಮವಾದದ್ದು The work of our hands. ನಮ್ಮ ಕೈಯ ಕೆಲಸ. No matter how hard we try. ನಾವೆಷ್ಟು ಕಷ್ಟಪಟ್ಟು ಪ್ರಯತ್ನಿಸಿದ್ರೂ ಪರವಾಗಿಲ್ಲ. Can never meet God's standard of righteousness. ದೇವರ ನೀತಿಯ ಪರಿಮಾಣವನ್ನ ಅದು ತಲುಪಲಿಕ್ಕೆ ಸಾಧ್ಯವೇ ಇಲ್ಲ. Our best ನಮ್ಮ ಅತ್ಯುತ್ತಮವಾದದ್ದು is like Cain's best that he brings to the Lord. ನಮ್ಮ ಅತ್ಯುತ್ತಮವಾದದ್ದು ಕಾಯಿನನು ತನ್ನ ಅತ್ಯುತ್ತಮವಾದದ್ದೆಂಬುದಾಗಿ ಕರ್ತನಿಗೆ ತಂದ ಹಾಗೆ ಇರ್ತದೆ. And by faith Abel realized that he cannot bring to God the work of his own hands. ಏಬೇಲನ್ನು ಗುರುತಿಸಿಕೊಂಡನು. ನಂಬಿಕೆಯಿಂದ ಗುರುತಿಸಿಕೊಂಡಂತ ಮಾತೇನೆಂದ್ರೆ ತಮ್ಮ ಕೈಯ ಪ್ರಯಾಸದಿಂದ ಕರ್ತನಿಗೆ ಏನು ಸಹ ಕೊಡ್ಲಿಕ್ಕೆ ಸಾಧ್ಯವಿಲ್ಲ. And by faith he offered to the Lord a great offering. ನಂಬಿಕೆಯಿಂದಲೇ ಅವನು ಒಂದು ಶ್ರೇಷ್ಠವಾದಂತಹ ಕಾಣಿಕೆಯನ್ನ ಸಮರ್ಪಿಸಿದನು. We were talking about how by faith Abel's offering foreshadowed the Lamb of God. ನಾವು ಮಾತನಾಡ್ತಾ ಇದ್ದಂತ ವಿಷಯವೇನೆಂದ್ರೆ ಹೇಬೇಲನ ಕಾಣಿಕೆಯು ಆ ಒಂದು ದೇವರ ಕುರಿಮರಿಯ ನೆರಳಾಗಿತ್ತು ಹೇಗೆ ಎಂಬುದಾಗಿ ನಾವು ಮಾತನಾಡ್ತಾ ಇದ್ವಿ. And we also see that Abel's offering was a foreshadow of the great offering that God would provide on our behalf. ನಮ್ಮ ಪರವಾಗಿ ದೇವರು ಸಮರ್ಪಿಸುವಂತ ಅತ್ಯುನ್ನತವಾದಂತಹ ಆ ಒಂದು ಯಜ್ಞಕ್ಕೆ ಹೇಬೇಲನ ಯಜ್ಞವು ಒಂದು ನೆರಳಾಗಿತ್ತು. Isaiah chapter 53 verse 5 we read, he was wounded for our transgressions, he was bruised for our iniquities, the chastisement for our peace was upon him, and by his stripes we are healed. All we like sheep have gone astray, we have turned everyone to his own way, and the Lord has laid on him the iniquity of us all. ಯೆಶಾಯನ ಗ್ರಂಥ 53ನೇ ಅಧ್ಯಾಯ 5ನೇ ವಚನದಲ್ಲಿ ನಮ್ಮ ದ್ರೋಹಗಳ ದೆಸೆಯಿಂದ ಅವನಿಗೆ ಗಾಯವಾಯಿತು, ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು, ನಮಗೆ ಸುಕ್ಷೇಮವನ್ನುಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡಗಳಿಂದ ನಮಗೆ ಗುಣವಾಯಿತು, ನಾವೆಲ್ಲರೂ ಕುರಿಗಳಂತೆ ದಾರಿ ತಪ್ಪಿ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನ ದಾರಿಯನ್ನು ಹಿಡಿಯುತ್ತಿದ್ದನೆಂಬುದಾಗಿ ಬರೆಯಲ್ಪಟ್ಟಿದೆ. He was wounded for our transgressions. ನಮ್ಮ ಒಂದು ನಮಗೆ ಸುಕ್ಷೇಮವನ್ನುಂಟು ಮಾಡುವಂತ ದಂಡನೆಯನ್ನು ಆತನು ಅನುಭವಿಸಿದನು. He was bruised for our iniquities. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. And in 2 Corinthians chapter 5 verse 21 we read, for he made him who knew no sin to be sin for us, that we might become the righteousness of God in him. 2 ಕೊರಿಂಥ 5ನೇ ಅಧ್ಯಾಯದಲ್ಲಿ ನಾವು ಓದ್ತೇವೆ, ಪಾಪವನ್ನು ಅರಿಯದೇ ಇರುವಂತ ಆತನು ನಮಗೋಸ್ಕರವಾಗಿ ಪಾಪ ಸ್ವರೂಪಿಯಾಗ ಮಾಡಲ್ಪಟ್ಟನೆಂಬುದಾಗಿ. ಅದರಿಂದ ನಾವು ನೀತಿವಂತರಾಗಿ ಜೀವಿಸುವುದಕ್ಕೋಸ್ಕರ ಆತನ ಪಾಪ ಸ್ವರೂಪಿಯಾಗ ಮಾಡಲ್ಪಟ್ಟನು. And again, Peter in his first epistle, chapter 1, chapter 2, verse 24 says, he bore our sins on his body on the tree. 1 ಪೇತ್ರ 2ನೇ ಅಧ್ಯಾಯ 22ನೇ ವಚನ ನೋಡ್ತೇವೆ, ನಮ್ಮ ಪಾಪಗಳನ್ನು ಆತನು ಶಿಲ್ಬೆಯ ಕಂಬದ ಮೇಲೆ ಹೊತ್ತುಕೊಂಡನು. And again, 1 John 1:7 says, the blood of Christ, Jesus Christ his son, cleanses us from all sin. 1 ಯೋಹಾನ 1:7 ಹೇಳುವಂತಹ ಮಾತೇನೆಂದರೆ, ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಮ್ಮೆಲ್ಲರ ಪಾಪಗಳನ್ನು ನಿವಾರಣೆ ಮಾಡುತ್ತದೆ. When we look at the life of Abraham, we see Abraham and Isaac walking up, and Abraham walking up the mountain to sacrifice his son Isaac. ಮತ್ತು ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಅಬ್ರಹಾಮನ ಮತ್ತು ಇಸಾಕನ ತನ್ನ ಮಗನಾದ ಇಸಾಕನನ್ನು ಸಮರ್ಪಿಸುವುದಕ್ಕೋಸ್ಕರವಾಗಿ ಅಬ್ರಹಾಮನು ಬೆಟ್ಟದ ಮೇಲೆ ಹತ್ತುವಂತದನ್ನು ನೋಡ್ತೇವೆ. And Isaac says, Father, we have the fire and the wood. Where is the lamb? ಮತ್ತು ಇಸಾಕನ ಹೇಳುತ್ತಾನೆ, ಅಪ್ಪ ನಮಗೆ ಕಟ್ಟಿಗೆಯು ಬೆಂಕಿಯು ಇದೆ, ಯಜ್ಞಕ್ಕೆ ಬೇಕಾದ ಕುರಿಯಲ್ಲಿ. And Abraham says, the Lord will provide for himself a lamb. ಆ ಸಮಯದಲ್ಲಿ ಅಬ್ರಹಾಮನು ಹೇಳುತ್ತಾನೆ, ದೇವರು ತಾನೇ ಆತನಿಗೋಸ್ಕರವಾಗಿ ಒಂದು ಕುರಿ ಮರಿಯನ್ನು ಒದಗಿಸುತ್ತಾನೆ.
By faith, Abel realized that he has to bring something else. Something has to die on his behalf so he could be in the presence of a holy, righteous God. ಬ್ರಾಹ್ಮನಿಗೆ ಗೊತ್ತಿತ್ತು ಅವನ ಪರವಾಗಿ ಯಾವುದಾದ್ರೊಂದು ಸಾಯಬೇಕು. ಆ ಸತ್ತಂತ ಸಮಯದಲ್ಲಿಯೇ ಅವನು ನೀತಿ ಸ್ವರೂಪನಾದ ಪರಿಶುದ್ಧನಾದ ದೇವರ ಬಳಿಯಲ್ಲಿ ಆತನ ಕಾಣಿಸಿಕೊಳ್ಳಿಕ್ಕೆ ಸಾಧ್ಯ. Now you might ask me, how can we say, or how can you say that Abel knew all these marvelous truths? ಒಂದು ವೇಳೆ ನೀವು ನನ್ನನ್ನು ಕೇಳಬಹುದು, ಹೇಬೇಲನಿಗೆ ಎಲ್ಲಾ ರೀತಿಯಾದಂತ ಅದ್ಭುತವಾದಂತಹ ಆಶ್ಚರ್ಯಕರವಾದಂತಹ ಸತ್ಯಾಂಶಗಳು ಹೇಗೆ ಗೊತ್ತಿತ್ತು ಎಂಬುದಾಗಿ. Hebrews chapter 11 verse 4 says, by faith he was commended as a righteous man. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 4ನೇ ವಚನದಲ್ಲಿ ಹೇಳುವಂತಹ ಮಾತೇನೆಂದ್ರೆ, ನಂಬಿಕೆಯಿಂದಲೇ ಅವನು ನೀತಿವಂತನಾಗಿ ಕಾಣಿಸಿಕೊಂಡನು. By faith he got God's commendation, God's stamp of approval on him that he was a righteous man. ಓ ಹೇಬೇಲನು ನೀತಿವಂತನೆಂಬುದಾಗಿ ದೇವರಿಂದ ಆತನ ಶ್ಲಾಘನೆಯನ್ನ, ಒಂದು ದೃಢೀಕರಣವನ್ನು ಹೊಂದುವುದಕ್ಕೋಸ್ಕರವಾಗಿರುವಂತಹ ಒಂದು ಕಾರಣ ನಂಬಿಕೆಯಿಂದಲೇ. Very short life, probably. ಇವಳೆ ಬಹಳ ಕ್ಲುಪ್ತವಾದಂತ ಜೀವಿತವಾಗಿರಬಹುದು. But he realized a far greater truth and applied that truth in his life. ಆದ್ರೆ ಬಹಳ ದೂರಕ್ಕಿರುವಂತ ಸತ್ಯಾಂಶವನ್ನು ಆತನು ತಿಳಿದುಕೊಂಡವನಾಗಿ ಅವನ ಜೀವಿತದಲ್ಲಿ ಅದನ್ನ ಅಳವಡಿಸಿಕೊಂಡನು. And Holy Spirit, through the writer to the Hebrews, writes in the Bible for us that by faith he was commended as a righteous man. ಆದ್ರಿಂದಲೇ ಪರಿಶುದ್ಧಾತ್ಮನು ಇಬ್ರಿಯರಿಗೆ ಬರೆದಂತ ಗ್ರಂಥಕರ್ತನ ಮುಖಾಂತರವಾಗಿ ನಂಬಿಕೆಯಿಂದಲೇ ಹೇಬೇಲನ್ನು ದೇವರಿಂದ ನೀತಿವಂತನೆಂದು ಸಾಕ್ಷಿ ಹೊಂದಿದನೆಂಬುದಾಗಿ ಬರೀತಾನೆ. And by faith we can obtain God's commendation of righteousness on our lives as well. ನಮ್ಮ ಜೀವಿತದಲ್ಲಿ ಕೂಡ ನಂಬಿಕೆಯಿಂದಲೇ ದೇವರಿಂದ ಶ್ಲಾಘನೆಯನ್ನ ಹೊಂದಲಿಕ್ಕೆ ಸಾಧ್ಯ. Abel, right in the book of Genesis, shows to us that there's only one way we can approach God. ದೇವರನ್ನು ಸಂಧಿಸುವುದಕ್ಕೋಸ್ಕರವಾಗಿ ಒಂದೇ ಒಂದು ಮಾರ್ಗ ಎಂಬುದಾಗಿ ಹೇಬೇಲನು ಆದಿಕಾಂಡದಿಂದಲೂ ಸಹ ನಮಗೆ ತೋರಿಸುವಂತವನಾಗಿದ್ದಾನೆ. And our Passover lamb has been sacrificed on our behalf. ನಮ್ಮ ಪಸ್ಕದ ಕುರಿಯು ನಮ್ಮ ಪರವಾಗಿ ಕೋಲಲ್ಪಟ್ಟಿದೆ ಅಥವಾ ಯಜ್ಞವಾಗಿ ಸಮರ್ಪಿಸಲ್ಪಟ್ಟಿದೆ. And by faith, when we accept his sacrifice, God will accept us and justify us. ನಂಬಿಕೆಯಿಂದ ಆ ಒಂದು ಯಜ್ಞವನ್ನು ನಾವು ಸ್ವೀಕರಿಸುವಾಗ ದೇವರು ಅಂಗೀಕರಿಸಿ ನಮ್ಮನ್ನು ನೀತಿವಂತರೆಂದು ತೀರ್ಪು ಕೊಡ್ತಾನೆ ಅಥವಾ ನಿರ್ಣಯಿಸ್ತಾನೆ. We'll have the assurance of salvation in our life when we approach God through the sacrifice of his son. ದೇವರನ್ನ ನಾವು ಆತನ ಮಗದ ಯಜ್ಞದ ಮುಖಾಂತರವಾಗಿ ಸಂಧಿಸುವಾಗ ದೇವರು ನಮ್ಮನ್ನು ಸ್ವೀಕರಿಸುತ್ತಾನೆ. In Romans chapter 8 verse 1, we see that there is therefore no condemnation for those who are in Christ Jesus. ಅದರಿಂದ ರೋಮಪದರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವ ಪ್ರಕಾರವಾಗಿ, ಆದುದರಿಂದ ಕ್ರಿಸ್ತ ಯೇಸುವಿನಲ್ಲಿರುವವರಿಗೆ ಈಗ ಅಪರಾಧ ನಿರ್ಣಯವು ಇಲ್ಲವೇ ಇಲ್ಲ. And then again in Hebrews chapter 10 verse 19 through 22 we read, therefore brethren, having boldness to enter the holiest by the blood of Jesus, by a new and living way which he consecrated for us through the veil, that is his flesh, and having a high priest over the house of God, let us draw near with a true heart in full assurance of faith, having our hearts sprinkled from an evil conscience and our bodies washed with pure water. ಹಾಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯದ 19ನೇ ವಚನದಿಂದ 22ನೇ ವಚನದವರೆಗೆ ಓದುವಂತಹ ಸಮಯದಲ್ಲಿ ಧರ್ಮಶಾಸ್ತ್ರ ಯಾವುದನ್ನು ಸಿದ್ಧತೆ ಇರೋದ್ರಿಂದ ಮೊದಲಿದ್ದ ನಿಯಮವು ನಿರ್ಮಲವಾಗಿಯೂ ನಿಷ್ಪ್ರಯೋಜಕವಾಗಿತ್ತು, ರದ್ದಾಗಿ ಹೋಯಿತು. ಅದಕ್ಕೆ ಬದಲಾಗಿ ಉತ್ತಮವಾಗಿರುವ ಒಂದು ನಿರೀಕ್ಷಾಧಾರವು ಪ್ರಾಬಲ್ಯಕ್ಕೆ ಬಂತು. ಆ ನಿರೀಕ್ಷಾಧಾರವು ನಮ್ಮನ್ನು ದೇವರ ಸನ್ನಿಧಿಗೆ ಸೇರಿಸುವಂತದ್ದು. ಇದಲ್ಲದೆ ಲೇವಿಯರು ಕಾಣಿಕೆ ಇಲ್ಲದೆ ಯಾಜಕರಾದ್ರೂ ಆತನಾದ್ರೂ ಆಣೆಯೊಡನೆ ಯಾಜಕನಾಗಿ ಮಾಡಲ್ಪಟ್ಟನು. ದೇವರು ಆತನಿಗೆ ನೀನು ಸದಾಕಾಲವು ಯಾಜಕನಾಗಿದ್ದೆ ಎಂದು ಕರ್ತನೆಂಬ ನಾನು ಆಣೆ ಇಟ್ಟು ನುಡಿದನು, ಪಶ್ಚಾತ್ತಾಪ ಪಡುವುದಿಲ್ಲವೆಂಬ ಹೇಳಿದ್ದಾನೆ ಅಲ್ಲ.
ಯೇಸು ಆಣೆಯೊಡನೆ ಯಾಜಕನಾದದ್ರಿಂದ ಎಷ್ಟೋ ಶ್ರೇಷ್ಠವಾದ ಒಡಂಬಡಿಕೆಗೆ ಹೊಣೆಗಾರನಾದನು. By faith, Abel approached God using the one way, the right way, the true way to approach God. ನಂಬಿಕೆಯಿಂದಲೇ ಹೇಬೇಲನು ಒಂದೇ ಮಾರ್ಗದಲ್ಲಿ, ಸತ್ಯವಾದಂತ ಮಾರ್ಗದಲ್ಲಿ ದೃಢವಾಗಿ ದೇವರನ್ನು ಸಂಪರ್ಕಿಸಿದನು ಅಥವಾ ಸ್ಪಂದಿಸಿದನು. And God commended him as a righteous man. ದೇವರು ಅವನನ್ನ ನೀತಿವಂತನೆಂಬುದಾಗಿ ನಿರ್ಣಯಿಸಿದನು. And there's two more things that we read about Abel. ಮತ್ತು ಹೇಬೇಲನ ಕುರಿತಾಗಿ ಇನ್ನೂ 2 ವಿಷಯಗಳನ್ನ ನಾವು ಓದುತ್ತೇವೆ. In Hebrews chapter 12 verse 24 we read, the blood of Jesus Christ speaks a better word than that of the blood of Abel. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ 24ನೇ ವಚನದಲ್ಲಿ ಕರ್ತನಾದಂತ ಯೇಸು ಕ್ರಿಸ್ತನ ರಕ್ತವು ಹೇಬೇಲನ ರಕ್ತಕ್ಕಿಂತಲೂ ಸಹ ಉತ್ತಮವಾದ ಹಿತಕರವಾಗಿ ಮಾತಾಡುವ ಪ್ರೋಕ್ಷಣ ರಕ್ತದ ಬಳಿಗೆ ಬಂದಿದ್ದೀರಿ ಎಂಬುದಾಗಿ ನೋಡುತ್ತೇವೆ. Abel's blood pointed to what was to come. ಹೇಬೇಲನ ರಕ್ತವು ಮುಂದೆ ಬರ್ಲಿಕ್ಕಿದೆ ಎಂಬುದಾಗಿರುವಂತದನ್ನ ತೋರಿಸುವಂತದ್ದಾಗಿತ್ತು. But the blood of Jesus, it says the work of salvation is finished. ಯೇಸುವಿನ ರಕ್ತವು ರಕ್ಷಣೆಯ ಕಾರ್ಯವನ್ನ ತೀರಿಸಲ್ಪಟ್ಟಿದೆ ಎಂಬುದಾಗಿ ಮಾತನಾಡುತ್ತದೆ. And Hebrews chapter 11 verse 4 it says that still speaks even though he is dead. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 40ನೇ ವಚನ ಹೇಳುವಂತ ಮಾತೇನೆಂದ್ರೆ ಅವನು ಸತ್ತಿದ್ದರೂ ಸಹ ಆ ರಕ್ತವು ಇನ್ನೂ ಸಹ ಮಾತನಾಡುವಂತದ್ದಾಗಿದೆ. Abel, although he's dead, he's speaking through the ages that there's only one way of man to approach God. ಹೇಬೇಲನು ಒಂದು ವೇಳೆ ಸತ್ತಿದ್ದರೂ ಸಹ ಆ ಒಂದು ರೀತಿಯಲ್ಲಿ ದೇವರನ್ನು ಸಂಧಿಸುವಂತದ್ದು ಎಂಬುದಾಗಿ ಇನ್ನೂ ಸಹ ಮಾತನಾಡುವಂತವನಾಗಿದ್ದಾನೆ. Oh, the Abel still proclaims to us, talks to us that there's only one way of salvation. ನಮ್ಮ ರಕ್ಷಣೆಗೋಸ್ಕರವಾಗಿರುವಂತದ್ದು ಒಂದೇ ಮಾರ್ಗ ಎಂಬುದಾಗಿ ಹೇಬೇಲನು ಇನ್ನೂ ಸಹ ಮಾತನಾಡುವಂತವನಾಗಿದ್ದಾನೆ. The exercise of Abel's faith. ಹೇಬೇಲನ ನಂಬಿಕೆಯನ್ನು ಅವನು ಅಭ್ಯಾಸ ಮಾಡಿದನು. By faith, he trusted in what God was going to provide. ದೇವರು ಏನನ್ನು ಒದಗಿಸುತ್ತಾನೋ ಅದನ್ನ ನಂಬಿಕೆಯಿಂದಲೇ ಅವನು ಭರವಸೆಯಿಂದ ನೋಡಿದನು. And this evening, as we look back and we take a look at the cross and we see the finished work of Christ on our behalf. ನಾವು ಸಾಯಂಕಾಲ ವೇಳೆಯಲ್ಲಿ ನಾವು ನಮ್ಮ ಹಿಂದಕ್ಕೆ ನೋಡಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ರಕ್ಷಣೆ ಕಾರ್ಯಕ್ಕಾಗಿ ಮಾಡಿ ಮುಗಿಸಿದಂತ ಕೆಲಸವನ್ನು ನೋಡೋಣ. The exercise of our faith is to trust in the finished work of Lord Jesus Christ on the cross of Calvary on our behalf. ನಮ್ಮ ನಂಬಿಕೆಯನ್ನು ಅಭ್ಯಾಸ ಮಾಡುವಂತದ್ದು ನಮ್ಮ ರಕ್ಷಣೆ ಕಾರ್ಯಕ್ಕೋಸ್ಕರವಾಗಿ ಕಲ್ವಾರಿ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ಮುಗಿಸಿದಂತಹ ಆ ಒಂದು ರಕ್ತದ ಮೇಲೆ ಆ ಒಂದು ಕಾರ್ಯದ ಮೇಲೆ ಭರವಸೆ ಇಡುವಂತದ್ದು. And the next person we read, we see in Abel the exercise of faith, and now we see in Enoch the fellowship of faith. ಏಬೇಲನ ಜೀವಿತದಲ್ಲಿ ನಾವು ನೋಡುವಂತ ಸಮಯದಲ್ಲಿ ಅವನು ನಂಬಿಕೆಯನ್ನು ಅಭ್ಯಾಸ ಮಾಡಿದನು, ಮತ್ತು ಏನೋಕನ ಜೀವಿತದಲ್ಲಿ ಅಥವಾ ಹನೋಕನ ಜೀವಿತದಲ್ಲಿ ನೋಡುವಾಗ ಅವನು ನಂಬಿಕೆಯನ್ನು ಅನ್ಯೋನ್ಯತೆಯಿಂದ ನೋಡಿದನು. In verse 5 of Hebrews chapter 11 we read, by faith Enoch was taken away so that he did not see death, and was found because God had taken him. For before he was taken, he had this testimony that he pleased God. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದ 5ನೇ ವಚನದಲ್ಲಿ ಇಬ್ರಿಯ ಗ್ರಂಥಕರ್ತನು ಹೇಳುವಂತ ಮಾತೇನೆಂದ್ರೆ, ಹನೋಕನ ವಿಷಯದಲ್ಲಿ ಹನೋಕನು ಮರಣವನ್ನು ಅನುಭವಿಸದೆ ಬಯಲ್ಪಟ್ಟದ್ದು ನಂಬಿಕೆಯಿಂದಲೇ. ಅವನನ್ನು ದೇವರು ತೆಗೆದುಕೊಂಡು ಹೋದದ್ರಿಂದ ಅವನು ಯಾರಿಗೂ ಸಿಕ್ಕಲಿಲ್ಲ. ಅವನು ಬಯಲ್ಪಡುವುದಕ್ಕಿಂತ ಮೊದಲು ದೇವರಿಗೆ ಮೆಚ್ಚುಗೆಯಾಗಿದ್ದವನೆಂಬುದು ಆ ಸಾಕ್ಷಿ ಉಂಟು. And in Genesis chapter 5 verses 21 through 24 we see what's recorded of Enoch's life. ಆದಿಕಾಂಡ ಪುಸ್ತಕ 5ನೇ ಅಧ್ಯಾಯ 21ರಿಂದ 24ನೇ ವಚನದವರೆಗೆ ಹನೋಕನ ಕುರಿತಾಗಿ ಏನೆಂಬುದಾಗಿ ಹೇಳಿ ಅಲ್ಲಿ ಬರೆಯಲ್ಪಟ್ಟಿದೆ ಎಂಬುದಾಗಿ ನಾವು ನೋಡುತ್ತೇವೆ. And can you read that brother for us please? Yes brother.
ಹನೋಕನು 65 ವರ್ಷದವನಾದಾಗ ಮೆತೂಷೆಲೆಹನನ್ನು ಪಡೆದನು. ಮೆತೂಷೆಲೆಹನು ಹುಟ್ಟಿದ ಮೇಲೆ ಹನೋಕನು ಗಂಡು ಹೆಣ್ಣು ಮಕ್ಕಳನ್ನು ಪಡೆದು ದೇವರ ಅನ್ಯೋನ್ಯತೆಯಲ್ಲಿ 300 ವರ್ಷ ಬದುಕಿದನು. ಅವನು ಬದುಕಿದ ಕಾಲವೆಲ್ಲ 365 ವರ್ಷ. ಹನೋಕನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಳ್ಳುತ್ತಾ ಇರುವಾಗ ದೇವರು ಅವನನ್ನು ಕರೆದುಕೊಂಡದ್ದರಿಂದ ಕಾಣದೆ ಹೋದನು. ಮೆತೂಷೆಲೆಹನು 187 ವರ್ಷದವನಾದಾಗ ಲೆಮೆಕನನ್ನು ಪಡೆದನು. When we come to Genesis chapter 5, you almost get the sense that this is a book of death. ನಾವು ಆದಿಕಾಂಡ 5ನೇ ಅಧ್ಯಾಯಕ್ಕೆ ಬರುವಾಗ ನಾವು ನೋಡುವಂತ ಮಾತೇನೆಂದ್ರೆ ಈ ಒಂದು ಅಧ್ಯಾಯವು ಒಂದು ಸತ್ತವರ ಅಧ್ಯಾಯ ಎಂಬುದಾಗಿ ನೋಡುತ್ತೇವೆ. Now in the Garden of Eden, God had warned Adam and Eve that do not eat of this fruit, because the day that you eat of this fruit, you will die. ಏದೆನ್ ತೋಟದಲ್ಲಿ ದೇವರು ಆದಾಮ ಹವ್ವರಿಗೆ ನೀವು ಈ ಮರದ ಹಣ್ಣನ್ನು ತಿನ್ನಬಾರದು, ತಿಂದ ದಿನ ನೀವು ಸತ್ತೇ ಹೋಗುವಿರಿ ಎಂಬುದಾಗಿ ಎಚ್ಚರಿಸಿದನು. And then when we come to Genesis chapter 5, it's almost as if we see what that sin is doing. It talks verse after verse of such and such person, and he died, and he died, and he died. ಮತ್ತು ಆದಿಕಾಂಡ 5ನೇ ಅಧ್ಯಾಯಕ್ಕೆ ಬರುವಂತ ಸಮಯದಲ್ಲಿ ಪಾಪವು ಏನು ಮಾಡ್ತಾ ಇದೆ ಎಂಬುದಾಗಿ ನೋಡ್ತೇವೆ. ಇಂತಿಂತ ವ್ಯಕ್ತಿಯು ಇಷ್ಟು ವರ್ಷದವನಾದಾಗ ಇವನು ಸತ್ತನೆಂಬುದಾಗಿ ಅದು ಹೇಳುತ್ತಾ ಇದೆ. Until we come to verse 21. 21ನೇ ವಚನದವರೆಗೆ ನಾವು ಬರುವ ತನಕ there we see this character, this man Enoch, who the word of God says he walked with God. ಆದ್ರೆ 21ನೇ ವಚನದಲ್ಲಿ ಹನೋಕನೆಂಬಂತ ಒಬ್ಬ ವ್ಯಕ್ತಿಯ ವಿಷಯದಲ್ಲಿ ದೇವರ ವಾಕ್ಯ ಹೇಳ್ತದೆ ಅವನು ಸಾಯಲಿಲ್ಲ. He enjoyed fellowship with God. ಅವನು ದೇವರೊಟ್ಟಿಗಿರುವಂತ ಅನ್ಯೋನ್ಯತೆಯನ್ನು ಆನಂದಿಸಿದನು. And what an honor Enoch had in this life. ಈ ಜೀವಿತದಲ್ಲಿ ಹನೋಕನಿಗೆ ಎಂತ ಒಂದು ಗೌರವ ಇತ್ತು. To live on this earth and enjoy fellowship with God himself. ಈ ಲೋಕದಲ್ಲಿ ಅಥವಾ ಈ ಭೂಮಿಯಲ್ಲಿ ಜೀವಿಸುತ್ತಾ ದೇವರೊಂದಿಗೆ ಅನ್ಯೋನ್ಯತೆಯನ್ನು ಅನುಭವಿಸುವಂತದ್ದು. Enjoying fellowship with God when all around him, all he probably sees is death. ಆತನ ಸುತ್ತಲಿರುವಂತವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಸತ್ತಂತ ಸ್ಥಿತಿ ಅಥವಾ ಸತ್ತಂತವರನ್ನು ನೋಡುತ್ತಾ ಇದ್ದಾಗಿ ಅವರ ದೇವರ ಜೊತೆಯಲ್ಲಿ ಆನಂದವನ್ನು ಅನುಭವಿಸುವಂತ ಅಥವಾ ಅನ್ಯೋನ್ಯತೆಯನ್ನು ಅನುಭವಿಸುವಂತದ್ದು ಎಂತ ಒಂದು ಸಂತೋಷ. By faith, enjoying fellowship with God. ನಂಬಿಕೆಯಿಂದಲೇ ದೇವರೊಂದಿಗಿರುವಂತ ಅನ್ಯೋನ್ಯತೆಯನ್ನ ಅನುಭವಿಸಿದನು. What are some of the characteristics of this fellowship of faith? ಈ ನಂಬಿಕೆಯ ಒಂದು ಅನ್ಯೋನ್ಯತೆಯ ಕೆಲವು ಗುಣಲಕ್ಷಣಗಳು ಯಾವುವು? The first thing is that we need to keep in mind is that it was a walk with God. The emphasis on the word with. ಮತ್ತು ಮೊದಲನೇದಾಗಿರುವಂತಹ ವಿಷಯ ದೇವರ ಜೊತೆಯಲ್ಲಿ ಅಥವಾ ದೇವರ ಒಂದಿಗೆ ನಡೆಯುವಂಥದ್ದು. ಅಲ್ಲಿರುವಂತಹ ಒಂದು ಒತ್ತಾಗಿ ಹೇಳುವಂತಹ ಮಾತೇನೆಂದ್ರೆ ಜೊತೆಯಲ್ಲಿ ಅಥವಾ ಒಂದಿಗೆ ಎನ್ನುವಂತಹ ಮಾತು. It gives us the idea that this was a fellowship, that he was walking together with God. ಇದು ಈ ಒಂದು ಮಾತು ಏನಂತ ತೋರಿಸ್ತದೆ ಅಂದ್ರೆ ಒಂದು ಅನ್ಯೋನ್ಯತೆಯನ್ನು ತೋರಿಸುತ್ತದೆ. ಅವನು ದೇವರ ಜೊತೆಯಲ್ಲಿ ಆ ಒಂದು ಅನ್ಯೋನ್ಯತೆಯನ್ನು ಪಡೆದುಕೊಳ್ಳೋದಕ್ಕೋಸ್ಕರವಾಗಿ ನಡೆಯುತ್ತಾ ಇದ್ದನು. And we see that he was walking depending on the Lord. It was not an independent walk. He was depending on God. ಮತ್ತು ಹಾಗೆ ಅದು ಒಂದು ಆ ಒಂದು ಆತುಕೊಳ್ಳುವಿಕೆ ನೋಡ್ತದೆ. ಆತನು ಸ್ವತಂತ್ರವಾಗಿ ನಡೆಯುತ್ತಾ ಇಲ್ಲ, ದೇವರ ಮೇಲೆ ಆತುಕೊಂಡವನಾಗಿ ದೇವರ ಮೇಲೆ ತನ್ನ ಭರವಸೆನಿಟ್ಟವನಾಗಿ ನಡೆಯುತ್ತಾ ಇದ್ದಾನೆ. And we get this idea that when you're walking with somebody, you're going in the same direction. You're walking with them in the same direction. ನಾವು ಯಾರೊಟ್ಟಿಗಾದ್ರೂ ನಡೆಯುತ್ತಾ ಇದ್ದೇವೆ ಎಂಬುದಾಗಿ ನೋಡುವಾಗ ಅದರಲ್ಲಿರುವಂತ ಒಂದು ಐಡಿಯಾ ಏನಂದ್ರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಅಥವಾ ಅವರ ಜೊತೆಯಲ್ಲಿ ಅಥವಾ ಅವರು ಎಲ್ಲಿ ಹೋಗ್ತಾ ಇದ್ದಾರೋ ಅಲ್ಲಿಯೇ ನಡೆಯುತ್ತಾ ಇದ್ದಾರೆ ಎಂಬುದಾಗಿ ಅದರ ಅರ್ಥ. And we see that his life was in harmony with the Lord, meaning every step they were in harmony, together, walking in fellowship. ಅವನು ದೇವರೊಂದಿಗೆ ಆ ಒಂದು ಹಾರ್ಮೋನಿ ಅಥವಾ ಆ ಒಂದು ಸಂಪರ್ಕದಲ್ಲಿ ಇದ್ದನು. ಪ್ರತಿಯೊಂದೊಂದು ಹೆಜ್ಜೆಯನ್ನು ಸಹ ಇಬ್ಬರು ಒಟ್ಟಾಗಿ ಒಂದೇ ರೀತಿಯಲ್ಲಿ ನಡೆಯುತ್ತಾ ಇದ್ದರು.
And we see that this was a conscious walk in the presence of God. ಮತ್ತು ಹಾಗೆ ಇದು ದೇವರ ಸನ್ನಿಧಿಯಲ್ಲಿ ಎಚ್ಚರಿಕೆಯುಳ್ಳಂತ ಅಥವಾ ಮನಸ್ಸಾಕ್ಷಿತವಾದಂತಹ ಒಂದು ನಡತೆ ಆಗಿತ್ತು. And I think there will be no doubt that he was in the center of God's will when he was walking with him. ಅವನು ದೇವರೊಟ್ಟಿಗೆ ನಡೆಯುತ್ತಾ ಇರುವಂತಹ ಸಮಯದಲ್ಲಿ ಯಾವುದೇ ರೀತಿಯಾದಂತಹ ಸಂದೇಹವಿಲ್ಲದೆ ಅವನು ದೇವರ ಜೊತೆಯಲ್ಲಿ ಅನ್ಯೋನ್ಯವಾಗಿ ನಡೆಯುತ್ತಾ ಇದ್ದನು. The first characteristic of the fellowship of faith was that it was a walk with God. ಮೊದಲನೇದಾಗಿ ನಂಬಿಕೆ ಗುಣಲಕ್ಷಣ ಏನಂದ್ರೆ ದೇವರೊಂದಿಗೆ ನಡೆಯುವಂತದ್ದು. And the second characteristic of the fellowship of faith is that it was pleasing to God. ಮತ್ತು ನಂಬಿಕೆಯಲ್ಲಿರುವಂತಹ ಅಥವಾ ಅನ್ಯೋನ್ಯತೆಯಲ್ಲಿರುವಂತಹ ನಂಬಿಕೆಯಲ್ಲಿರುವಂತಹ ಅನ್ಯೋನ್ಯತೆಯ ಎರಡನೇ ಗುಣಲಕ್ಷಣ ಏನಂದ್ರೆ ದೇವರನ್ನ ಮೆಚ್ಚಿಸುವಂತದ್ದು. In Romans chapter 8 verse 8 says, those who are in the flesh, they cannot please God. ರೋಮಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯ 8ನೇ ವಚನದಲ್ಲಿ ನಾವು ನೋಡುವಂತಹ ಮಾತೇನೆಂದ್ರೆ ಶರೀರ ಸ್ವಭಾವಧಾರಿಗಳು ಅವರು ದೇವರನ್ನು ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. When you please God, you cannot please flesh at the same time. ನೀನು ದೇವರನ್ನು ಮೆಚ್ಚಿಸುವಂತ ಸಮಯದಲ್ಲಿ ಅದೇ ಸಮಯದಲ್ಲಿ ನಿನ್ನ ಶರೀರವನ್ನು ಸಹ ಮೆಚ್ಚಿಸಲಿಕ್ಕೆ ಸಾಧ್ಯವಿಲ್ಲ. He was separated from sin because sin, you cannot walk with God and be in sin at the same time. ನಾವು ಪಾಪದೊಂದಿಗೆ ಬೇರ್ಪಟ್ಟಂತವರಾಗಿದ್ದೇವೆ. ಯಾಕಂದ್ರೆ ದೇವರೊಂದಿಗೂ ಮತ್ತು ಪಾಪದೊಂದಿಗೂ ಒಟ್ಟಾಗಿ ನಾವು ನಡೀಲಿಕ್ಕೆ ಸಾಧ್ಯವಿಲ್ಲ. And we read in Romans chapter 12 verse 1 how this is a life of where your life is offered up as a living sacrifice. ಮತ್ತು ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ನಿಮ್ಮ ಜೀವಿತ ಹೇಗೆ ಸಜೀವ ಯಜ್ಞವಾಗಿರಬೇಕೆಂಬುದಾಗಿ ನಾವು ಓದುತ್ತೇವೆ. And this was a fellowship when you please God, you're obeying what he's telling. ಮತ್ತು ಇದೊಂದು ಅನ್ಯೋನ್ಯತೆ ಆಗಿದೆ. ಅವನು ಏನ್ ಹೇಳ್ತಾನೋ ಆ ರೀತಿಯಾಗಿ ನೀವು ಆತನನ್ನ ಮೆಚ್ಚಿಸುವಂತವರಾಗಿರ್ತೀರಿ. He walked with God. ಅವನು ದೇವರೊಂದಿಗೆ ನಡೆದನು. And he pleased God. ಮತ್ತು ಅವನು ದೇವರನ್ನು ಮೆಚ್ಚಿಸಿದನು. And I just want you to think on that word that Enoch's walk pleased God. God looked at Enoch and said, I'm satisfied. ಅನೋಕನು ದೇವರೊಂದಿಗೆ ನಡೆಯುವಂತ ಸಮಯದಲ್ಲಿ ನೀವು ಈ ವಿಷಯದಲ್ಲಿ ಆಲೋಚಿಸ್ರಿ. ದೇವರು ಅನೋಕನನ್ನು ನೋಡಿ ಹೇಳುತ್ತಾನೆ, ನಾನು ತೃಪ್ತನಾಗಿದ್ದೇನೆ. And we also see from Enoch's life the commencement of the fellowship of faith, or when did this fellowship of faith began in his life? ಮತ್ತು ಹನೋಕನ ಜೀವಿತದಲ್ಲಿ ಹಾಗೆಯೇ ಈ ನಂಬಿಕೆಯ ಗುಣಲಕ್ಷಣದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ಅವನ ಒಂದು ನಂಬಿಕೆಯ ಜೀವಿತದ ಪ್ರಾರಂಭ ಅಂದ್ರೆ ಅವನು ಹೇಗೆ ಅಥವಾ ಯಾವ ರೀತಿ ಯಾವಾಗ ಈ ನಂಬಿಕೆಯ ಜೀವಿತವನ್ನು ಪ್ರಾರಂಭಿಸಿದನೆಂಬುದಾಗಿ ನೋಡುತ್ತೇವೆ. And in this case, we read that it started at the age of 65. That's what we read in Genesis chapter 5, verse 21. ಆದಿಕಾಂಡ 5ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತೇವೆ ಈ ಒಂದು ಪ್ರಯಾಣದ ಪ್ರಾರಂಭ 65ನೇ ವರ್ಷದಲ್ಲಿ ಅದು ಪ್ರಾರಂಭವಾಯಿತು. You know, this reminds me of an experience of being born again. ಇದು ನನಗೆ ನೆನಪಿಸುವಂತ ಮಾತೇನೆಂದ್ರೆ ಇವನು ಹೊಸದಾಗಿ ಹುಟ್ಟಿದಂತಹ ಒಂದು ವಿಷಯವನ್ನು ನೋಡ್ತೇವೆ. And in Enoch's case, this was a joyous moment that he has a son now. ಈ ಸಮಯದಲ್ಲಿ ಅವನಿಗೊಂದು ಆನಂದ ಇದೆ. ಅದೇನೆಂದ್ರೆ ಅವನಿಗೆ ಈಗ ಒಬ್ಬ ಮಗನಿದ್ದಾನೆ. But it could be that for some it could be sorrows of life that helps them begin this fellowship of faith. ಒಂದು ವೇಳೆ ಇದು ಈ ಒಂದು ನಂಬಿಕೆಯ ಜೀವಿತದ ಪ್ರಯಾಣವನ್ನು ಪ್ರಾರಂಭಿಸುವುದಕ್ಕೆ ಒಳ್ಳೆ ದುಃಖಕರವಾಗಿರ್ಬೋದೆಂಬುದಾಗಿ ನಾನು ಅನ್ನಿಸ್ತೇನೆ. And so for some it could be a life of affliction, like we see in the life of prodigal son that wants him to have fellowship with his father. ಮತ್ತು ಇದೊಂದು ರೀತಿಯಲ್ಲಿ ಒಂದು ನಮಗೆ ನೆನಪಿಸುವಂತದ್ದು ತಪ್ಪಿ ಹೋದಂತ ಮಗನ ಜೀವಿತದಲ್ಲಿ ಆ ಮಗನ ರೀತಿಯಲ್ಲಿ ಇವನ ಜೀವಿತ ಕೂಡ ಪ್ರಾರಂಭವಾಗಿರಬಹುದು. We need to seek the Lord when he is to be found. ಕರ್ತನು ನಮಗೆ ದೊರಕುವಾಗಲೇ ನಾವು ಅದನ್ನು ಕಂಡುಕೊಳ್ಳಬೇಕು.
In Isaiah 55, verse 6 and 7, it says, "Let the wicked forsake his way, and the unrighteous man his thoughts. Let him return to the Lord, and he will have mercy on him, and to our God, for he will abundantly pardon." ಯೆಶಾಯನ ಗ್ರಂಥ 55ನೇ ಅಧ್ಯಾಯದ 7ನೇ ವಚನದಲ್ಲಿ ನಾವು ನೋಡುವಂತಹ ಸಮಯದಲ್ಲಿ ದುಷ್ಟನು ತನ್ನ ದುಷ್ಟತನವನ್ನು ಬಿಟ್ಟು ಬಿಡಲಿ, ಆಗ ಅವನು ದೇವರಿಂದ ಕರುಣೆಯನ್ನ ಹೊಂದುವನೆಂಬುದಾಗಿ ಯೆಶಾಯನ ಬರೆಯುವಂತನಾಗಿರ್ತಾನೆ. And we see in Enoch the continuation of the fellowship of faith. ಹನೋಕನ ಜೀವಿತದಲ್ಲಿ ನಾವು ನೋಡುವಾಗ ನಂಬಿಕೆಯ ಒಂದು ನ್ಯೂನತೆಯಲ್ಲಿ ಅದು ನಿರಂತರವಾಗಿ ಮುಂದುವರಿಯುತ್ತಾ ಇದ್ದಾನೆ. How long did Enoch walk with God? ಎಷ್ಟು ಸಮಯ ಹನೋಕನು ದೇವರೊಂದಿಗೆ ನಡೆದನು? And we see that he walked with God as long as his earthly life lasted. ಅವನು ತನ್ನ ಜೀವಿತದ ಕೊನೆಯವರೆಗೆ ಅವನು ದೇವರೊಂದಿಗೆ ನಡೆದನೆಂಬುದಾಗಿ ನಾವು ನೋಡ್ತೇವೆ. And then he stepped from earth into heaven. ನಂತರ ಅವನು ಪರಲೋಕಕ್ಕೆ ತನ್ನ ಹೆಜ್ಜೆಯನ್ನಿಟ್ಟನು. Like I mentioned earlier, how Paul talks about, "For we walk by faith and not by sight." ನಾನು ಮೊದಲೇ ಹೇಳಿದ ಹಾಗೆ ಪೌಲನು ಹೇಳುವಂತ ಮಾತೇನೆಂದ್ರೆ, ನಾವು ನಂಬಿಕೆಯಿಂದ ನಡೆಯುತ್ತೇವೆ ಹೊರತು ನೋಡಿ ನಡೆಯುವಂತವರಲ್ಲ. And for Enoch, what happened was that his walk of faith transitioned to now sight when he's in the presence of God. ನಂತರ ಅವನು ದೇವರ ಸನ್ನಿಧಾನದಲ್ಲಿದ್ದಂತ ಸಮಯದಲ್ಲಿ ಅವನ ನಂಬಿಕೆಯ ಒಂದು ನಡತೆ ಅವನನ್ನು ತೃಪ್ತಿಗೊಳಿಸಿತು. He walked with God until he was no more. ಅವನು ಕಾಣದೇ ಇರುವವರೆಗೂ ಸಹ ಅವನು ದೇವರೊಂದಿಗೆ ನಡೆದನು. 300 years Enoch walked with God. 300 ವರ್ಷಗಳು ಹನೋಕನು ದೇವರೊಂದಿಗೆ ನಡೆದನು. When Enoch probably started this journey of fellowship of faith, I wonder if there was people around him that said, "Oh, this is not going to last. He might do this for a week. He might do this for a month. He might do this for a couple of years, but he's going to turn away." ಒಂದು ವೇಳೆ ಹನೋಕನು ತನ್ನ ಒಂದು ನಂಬಿಕೆಯ ಜೀವಿತದ ಪ್ರಯಾಣವನ್ನು ಪ್ರಾರಂಭಿಸಿದಂತ ಸಮಯದಲ್ಲಿ ಅವನ ಸುತ್ತಲಿರುವಂತಹ ಜನರು ಇದು ಕೊನೆಯವರೆಗೂ ಸಹ ಸಾಗುವುದಿಲ್ಲ, ಒಂದು ವೇಳೆ ಒಂದು ವಾರಕ್ಕೋ, ಒಂದು ತಿಂಗಳಿಗೋ, ಒಂದು ವರ್ಷಕ್ಕೋ, ಒಂದು ಸಮಯದಲ್ಲಿ ಅವನು ಹಿಂದಿರುಗುತ್ತಾನೆಂಬುದಾಗಿ ಹೇಳಿರಬಹುದು. But until his last day on his earth, he had fellowship with God and walked with God. ದೇವರವನ್ನು ಕರೆದುಕೊಂಡು ಹೋಗುವವರೆಗೂ ಸಹ ನಂಬಿಕೆಯ ನ್ಯೂನತೆಯಲ್ಲಿ ಅವನು ನಡೆದನು. He had a family. ಅವನಿಗೆ ಕುಟುಂಬ ಇತ್ತು. He had a wife, his children. He probably had a job. He had joyous moments in his life, moments of sorrow. ಒಂದು ವೇಳೆ ಅವನಿಗೆ ಹೆಂಡತಿ, ಮಕ್ಕಳು, ಕೆಲಸ ಇದ್ದಿರಬಹುದು, ಸಂತೋಷದ ಕ್ಷಣಗಳು, ದುಃಖದ ಕ್ಷಣಗಳು ಇದ್ದಿರಬಹುದು. He continued his fellowship of faith with God. ಅವನು ತನ್ನ ನಂಬಿಕೆಯ ಜೀವಿತದ ನ್ಯೂನತೆಯನ್ನ ದೇವರೊಂದಿಗೆ ಮುಂದುವರಿಸಿದನು. And we see he probably had an ear to hear God's voice. ಒಂದು ವೇಳೆ ಅವನು ದೇವರ ಸ್ವರವನ್ನು ಕೇಳಿಸಿಕೊಳ್ಳುವುದಕ್ಕೆ ಒಂದು ವರ್ಷ ಹಿಡಿದಿರಬಹುದು. He had a heart full of love for the Lord. ಮತ್ತು ಕರ್ತನಿಗೋಸ್ಕರವಾಗಿ ಅವನಿಗೆ ಹೃದಯ ಪೂರ್ವಕವಾದಂತ ಪ್ರೀತಿ ಇತ್ತು. And he had a heart willing to obey. ಮತ್ತು ವಿಧೇಯನಾಗುವಂತಹ ಒಂದು ಹೃದಯ ಇತ್ತು. If we want to have this fellowship of faith, we cannot be able to do this our own unless with the enablement of the Holy Spirit. ಮತ್ತು ನಾವು ಸಹ ದೇವರೊಂದಿಗಿರುವಂತಹ ನಂಬಿಕೆಯ ಜೀವಿತವನ್ನು ಜೀವಿಸುವುದಕ್ಕೆ ಪರಿಶುದ್ಧಾತ್ಮನ ಸಾಮರ್ಥ್ಯವಿಲ್ಲದೆ ನಮಗೆ ಸಾಧ್ಯವಿಲ್ಲ. He continued this fellowship of faith till the last day. ಕೊನೆಯ ದಿನದವರೆಗೂ ಸಹ ಈ ನಂಬಿಕೆಯ ನ್ಯೂನತೆಯ ಜೀವಿತದಲ್ಲಿಯೇ ಅವನು ಮುಂದುವರೆದನು. What is the consummation of the fellowship of faith? ಆ ನಂಬಿಕೆಯ ಜೀವಿತದ ಪರಿಣಾಮ ಏನು? How did Enoch's walk of faith end? ಮತ್ತು ಹನೋಕನು ಹೇಗೆ ನಂಬಿಕೆಯ ಒಂದು ಜೀವಿತದಲ್ಲಿ ಅಥವಾ ನ್ಯೂನತೆಯಲ್ಲಿ ಜೀವಿಸಿದನು?
We read in Genesis chapter 5, verse 24, it says, he was no more because God took him away. ಆದಿಕಾಂಡ 5ನೇ ಅಧ್ಯಾಯದ 24ನೇ ವಚನದಲ್ಲಿ ನಾವು ನೋಡ್ತೇವೆ, ದೇವರು ಅವನನ್ನು ಕರೆದುಕೊಂಡು ಹೋದ್ದರಿಂದ ಅವನು ಕಾಣದೆ ಹೋದನು. In Hebrews chapter 11, the writer to the Hebrews says he could not be found because God had taken him away. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ದೇವರು ಅವನನ್ನು ಕರೆದುಕೊಂಡು ಹೋದ್ದರಿಂದ ಅವನು ಕಾಣದೆ ಹೋದನು. But the thing to keep in mind is that only the faith of his fellowship ended. ನಾವು ನಮ್ಮ ಮನಸ್ಸಲ್ಲಿ ಇಟ್ಕೊಳ್ಬೇಕಂತ ವಿಷಯವೇನೆಂದ್ರೆ, ಅವನ ನಂಬಿಕೆ ಅವನ ಜೀವಿತದಲ್ಲಿ ಅದರ ಅಂತ್ಯದವರೆಗೆ ಬಂತು. Because the fellowship that he enjoyed with God, that continued right into heaven. ಅವನು ದೇವರೊಂದಿಗಿರುವಂತಹ ಅನ್ಯೋನ್ಯತೆಯೇ ಅವನನ್ನ ಪರಲೋಕದವರೆಗೆ ಕರೆದುಕೊಂಡು ಹೋಯಿತು. When he stepped into heaven, it no longer became a walk of faith. ಅವನು ಪರಲೋಕಕ್ಕೆ ಹೆಜ್ಜೆ ಇಟ್ಟಂತ ಸಮಯದಿಂದ ಇನ್ನೆಂದಿಗೂ ಸಹ ಅವನ ನಂಬಿಕೆ ಜೀವಿತದಲ್ಲಿ ಜೀವಿಸುವಂತ ಅವಶ್ಯಕತೆ ಇಲ್ಲ. But his fellowship with the Lord was forever and ever. ಯಾಕೆಂದ್ರೆ ಅವನ ಒಂದು ಕರ್ತನೊಟ್ಟಿಗಿರುವಂತ ಅವನ ಅನ್ಯೋನ್ಯತೆ ಎಂದೆಂದಿಗೂ ಸಹ ಇರುವಂತದ್ದಾಗಿದೆ. You know, we may have to cross the veil of death or the river of Jordan. ನಾವು ಸಹ ಒಂದು ವೇಳೆ ಯೋರ್ದಾನ್ ನದಿಯನ್ನ ದಾಟಬೇಕಾದಂತಹ ಸಮಯಗಳು ಬರಬಹುದು. Or it could be that we could be caught up with the Lord in heaven one day. ನಂತರ ಒಂದು ದಿನ ನಾವು ಕರ್ತನಿಂದ ಪರಲೋಕಕ್ಕೆ ಒಯ್ಯಲ್ಪಡ್ತೇವೆ. I know that I got the verse wrong there, but if you turn to 1 Corinthians chapter 15, verse 51. 1 ಕೊರಿಂಥ 15ನೇ ಅಧ್ಯಾಯ 51ನೇ ವಚನಕ್ಕೆ ನಮ್ಮ ಗಮನಗಳನ್ನ ತಿರುಗಿಸುವುದಾದ್ರೆ, behold, I tell you a mystery, we shall not, you can read it, brother. 1 ಕೊರಿಂಥ 15ನೇ ಅಧ್ಯಾಯದ 51ನೇ ವಚನದಲ್ಲಿ ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳ್ತಾನೆ. 1 ಕೊರಿಂಥ 15:51ನೇ ವಚನ. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನ ನಿಮಗೆ ತಿಳಿಸುತ್ತೇನೆ, ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ. ಓನ್ಲಿ 51 and 52. ಆದ್ರೆ ಕಡೇ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲಿ ರೆಪ್ಪೆ ಬಡಿಯುವಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. There is coming a day when our faith will be sight. ಒಂದು ದಿನ ಬರ್ತದೆ, ಆ ಸಮಯದಲ್ಲಿ ನಮ್ಮ ನಂಬಿಕೆ ಪರಿಪೂರ್ಣವಾಗ್ತದೆ. And we will see the one who loved us and gave himself for us. ನಮಗನ್ನು ಪ್ರೀತಿಸಿ ನಮಗೋಸ್ಕರವಾಗಿ ತನ್ನನ್ನೇ ಒಪ್ಪಿಸಿ ಆತನನ್ನ ನಾವು ನೋಡ್ತೇವೆ. We see the exercise of faith by Abel, where he worshiped God through the way that God wanted him to worship God. ನಾವು ನಂಬಿಕೆಯಲ್ಲಿ ನಾವು ನೋಡುವಂತ ಸಮಯದಲ್ಲಿ ದೇವರು ಹೇಗೆ ತನ್ನನ್ನು ಆರಾಧಿಸಬೇಕೆಂಬುದಾಗಿ ಅಪೇಕ್ಷಿಸುತ್ತಾನೋ ಅದೇ ರೀತಿಯಲ್ಲಿ ಹೇಬೆಲನು ನಂಬಿಕೆಯಿಂದ ಆರಾಧಿಸಿದನು. And we see in the life of Enoch the fellowship of faith, walking with God till the last day, last moment, last second of our life, and then continuing in fellowship with with the Lord forever and ever. ಮತ್ತು ಅನೋಕನ ಜೀವಿತದಲ್ಲಿ ನಂಬಿಕೆಯ ಅನ್ಯೋನ್ಯತೆಯನ್ನು ನಾವು ನೋಡುವಂತ ಸಮಯದಲ್ಲಿ ಕೊನೆಯ ದಿನದವರೆಗೆ, ಕೊನೆಯ ಕ್ಷಣದವರೆಗೆ ಅವನ ನಂಬಿಕೆಯಿಂದ ದೇವರೊಂದಿಗೆ ನಡೆದನು. May these truths from the Word of God help us to exercise our faith and encourage us to have the fellowship of faith. ಈ ಸತ್ಯಾಂಶಗಳು ನಮ್ಮ ನಂಬಿಕೆಯನ್ನು ಅಭ್ಯಾಸ ಮಾಡ್ಲಿಕ್ಕೆ ಕೊಂತ ಸಹಾಯ ಮಾಡ್ಲಿ, ಹಾಗೆಯೇ ಆತನಲ್ಲಿ ನಾವು ನಂಬಿಕೆಯಿಂದ ಅನ್ಯೋನ್ಯತೆಯಿಂದ ನಡಿಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡ್ಲಿ. By faith, Abel received commendation from the Lord that he was a righteous man. ನಂಬಿಕೆಯಿಂದಲೇ ಹೇಬೇಲನು ನೀತಿವಂತನೆಂಬುದಾಗಿ ದೇವರಿಂದ ಶ್ಲಾಘನೆಯನ್ನು ಪಡೆದುಕೊಂಡನು. And by faith, Enoch received the commendation that he pleased God. ಮತ್ತು ನಂಬಿಕೆಯಿಂದಲೇ ಹನೋಕನು ದೇವರನ್ನು ಮೆಚ್ಚಿಸಿ ಆತನಿಂದ ಶ್ಲಾಘನೆಯನ್ನು ಪಡೆದುಕೊಂಡನು. What a testimony these
these men of faith received from the Lord. ಈ ನಂಬಿಕೆ ಮನುಷ್ಯರು ಕರ್ತನಿಂದ ಎಂತ ಒಳ್ಳೆ ಸಾಕ್ಷರ ಪಡೆದುಕೊಂಡರು. May this be our portion, our inheritance as well. ಇದು ನಮ್ಮ ಜೀವಿತದಲ್ಲಿ ಕೂಡ ನಮ್ಮ ಭಾಗವಾಗಿ ಕರ್ತನಿಗೋಸ್ಕರವಾಗಿ ನಮ್ಮ ಅನ್ಯೋನ್ಯತೆ ಮತ್ತು ಆ ಒಂದು ಪ್ರೀತಿಯಾಗಿರ್ಲಿ. And may the Lord help us to continue this walk of faith. ಕರ್ತನ ತಾನೇ ಈ ಒಂದು ನಂಬಿಕೆ ಜೀವಿತದಲ್ಲಿ ನಡಿಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಲಿ. Thank you for listening to me this evening. ಈ ಸಾಯಂಕಾಲ ವೇಳೆಯಲ್ಲಿ ನನ್ನನ್ನು ಕೇಳಿಸಿಕೊಳ್ತಾ ಇರೋದಕ್ಕೋಸ್ಕರವಾಗಿ ನಿಮಗೆ ವಂದನೆಗಳು.